ನಮಸ್ಕಾರ ವೀಕ್ಷಕರೇ, ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಸ್ತು ಜೀವನದ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತೆ. ಹಾಗಾದ್ರೆ ಯಾವೆಲ್ಲ ಸಮಸ್ಯೆಗಳು ಈ ವಾಸ್ತುವಿನಲ್ಲಿ ಕಂಡುಬರುತ್ತೆ, ಯಾವೆಲ್ಲ ರೀತಿಯ ಪರಿಹಾರವನ್ನ ಕಂಡುಕೋಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪ್ರತಿ ಭಾನುವಾರ ಬೆಳಗ್ಗೆ 8 ರಿಂದ 9 ಗಂಟೆಗೆ ಪ್ರಸಾರವಾಗುವ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋ ಪ್ರಯತ್ನ ಮಾಡ್ತೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಮನೆಯ ವಾಸ್ತು, ಮನೆಯ ಪ್ರತಿಯೊಂದು ಮೂಲೆಯೂ ಕೂಡ ಮನುಷ್ಯನ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ನಾವು ಮನೆಯಲ್ಲಿ ಬಳಸುವಂತಹ ವಸ್ತುಗಳು ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಹಾಗಾದ್ರೆ ಈ ಎಲ್ಲವಕ್ಕೂ ಯಾವ ರೀತಿ ಸಂಬಂಧ ಇದೆ ತಿಳ್ಕೊಳ್ಳೋಣ ಬನ್ನಿ. ಪ್ರಕೃತಿ ತನ್ನ ಮಡಿಲಲ್ಲಿ ಅನೇಕ ಜೀವಿಗಳಿಗೆ ಆಸರೆ ನೀಡಿದೆ. ಆದರೆ ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಜೀವಿಗಳು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬಾಳುವಲ್ಲಿ ಕೊಂಚ ವಿಫಲವಾಗಿವೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂಗತಿಯನ್ನು ಅರಿತ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಒಬ್ಬ ತಾಂತ್ರಿಕ ಹಿನ್ನೆಲೆಯುಳ್ಳ ವ್ಯಕ್ತಿಯಾಗಿ ಮನುಷ್ಯ ವೈಜ್ಞಾನಿಕವಾಗಿ ತಾವು ವಾಸಿಸುವ ಸುತ್ತಮುತ್ತ ಪರಿಸರದೊಂದಿಗೆ ಹೇಗೆ ಹೊಂದಿಕೊಂಡು ಬಾಳಬಹುದು ಎಂಬುದನ್ನು ತಮ್ಮ ಸರಳ ವಾಸ್ತುವಿನ ಮೂಲಕ ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ಗುರೂಜಿಯವರ ಪ್ರಕಾರ ವಾಸ್ತು ಕೇವಲ ಮನೆ ಮತ್ತು ಕಾರ್ಯಸ್ಥಳಗಳಿಗೆ ಮಾತ್ರ ಸೀಮಿತವಲ್ಲ. ಮನೆಯಲ್ಲಿ ವಾಸಿಸುವ ಮತ್ತು ಕಾರ್ಯಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ವಾಸ್ತು ಸಂಬಂಧಪಡುತ್ತದೆ. ಒಬ್ಬ ವ್ಯಕ್ತಿ ಸತತವಾಗಿ ಪ್ರಯತ್ನ ಪಡುತ್ತಿದ್ದರೂ ಅವನಿಗೆ ಯಶಸ್ಸು ಮರೀಚಿಕೆಯಾಗುತ್ತಿದೆ ಎಂದರೆ ಅವನ ಸಮಸ್ಯೆಯ ಮೂಲ ಅವನ ಮನೆ ಮತ್ತು ಕಾರ್ಯಸ್ಥಳಗಳೇ ಎಂಬುದನ್ನು ಗುರೂಜಿಯವರು ತಮ್ಮ ಸಂಶೋಧನೆ ಮೂಲಕ ಕಂಡುಕೊಂಡಿದ್ದಾರೆ. ಇಂದು ಜಗತ್ತಿನಾದ್ಯಂತ ಅನೇಕರ ಜೀವನದ ಸಮಸ್ಯೆಗಳಿಗೆ ಸರಳ ವಾಸ್ತುವಿನ ಮೂಲಕ ಪರಿಹಾರ ನೀಡಿದ ಕೀರ್ತಿ ಗುರೂಜಿಯವರಿಗೆ ಸಲ್ಲುತ್ತದೆ. ಮಗಳನ್ನ ನಮಗೆ ನೇರವಾಗಿ ಒಳ್ಳೆ ಜಾಗ, ನಮಗೆ ಇಷ್ಟವಾದ ಜಾಗವನ್ನು ಮದುವೆ ಮಾಡಿದ್ದೀವಿ. ಇನ್ನು ನನ್ನ ಆರೋಗ್ಯ ದೃಷ್ಟಿಯಂತೂ ಅದು 100% ಉತ್ತಮಗೊಂಡಿದೆ. ನಾನು ನಡಿನಾರ್ದಂಥ ಸ್ಥಿತಿಯಲ್ಲಿದ್ದೆ. ಆಮೇಲೆ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ನಾನು ನಡಿತೀನಿ ಒಂದು 4 ಕಿಲೋಮೀಟರ್ನ, ತಿರ್ಗಾ ಮಾತಾಡ್ತೀನಿ, ಧಾರಾಳವಾಗಿ ಓಡಾಡ್ತಾಯಿದ್ದೀನಿ. ಅದು ಕೆಲಸನೂ ಮಾಡ್ತಾಯಿದ್ದೀನಿ, ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ. ಅದೊಂದು ನನಗೆ ಉತ್ತಮವಾಗಿದೆ ಸರ್. ಅದಕ್ಕೆ ಗುರೂಜಿದೇ ನಮಗೆ ಇಂದ ಒಳ್ಳೆಯದಾಗಿದೆ ಅಂತ ನಾನು ಹೇಳ್ಬೋದು. ನನ್ನ ದೃಷ್ಟಿಯಲ್ಲಿ ಅವರು ದೇವರಲ್ಲಿ ಎಷ್ಟೋ ಕಿರಣಗಳಿವೆ, ಅದರಲ್ಲಿ ಇವ್ರದ್ದು ಒಂದು ಕಿರಣ ಇವ್ರಿಗೆ ಈಗ ಅದು ಇಲ್ಲಿ ನಮಗೆ ನುಡಿತಾ ಇದೆ ಈ ಭೂಮಿ ಮೇಲೆ. ಯಾಕೆ ವಾಸ್ತು ಬಗ್ಗೆ ಈ ರೀತಿ ನೀವು ಮನೆ ಮಾಡಿಟ್ಕೊಂಡು ನಿಮ್ಗೆ ಅನುಕೂಲವಾಗ್ತದೆ ಅಂತ ಹೇಳಬೇಕು ಅಂದರೆ ಎಲ್ಲರೂ ಹೇಳೋಕ್ಕಾಗಲ್ಲ. ಆ ಭಗವಂತನ ಶಕ್ತಿ ಅವರಲ್ಲಿ ಇರೋದ್ರಿಂದ ನಮಗೆ ಅವರು ಒಂದು ಉತ್ತರ, ಒಂದು ಮಾರ್ಗದರ್ಶನ ತೋರ್ತಾ ಇದ್ದಾರೆ. ಅದರಿಂದ ನಾವು ನಡ್ಕೊಂಡು ನಮಗೂ ಅನುಕೂಲ ಆಗ್ತದೆ ಅನ್ನೋದು ನಾನು ಎಲ್ಲರಿಗೂ ಹೇಳಬಲ್ಲೆ. ಈ ವೈಜ್ಞಾನಿಕ ಸರಳ ವಾಸ್ತುವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ಈ ಜನಕಲ್ಯಾಣ ಕಾರ್ಯವನ್ನು ಗುರೂಜಿಯವರು ಹೀಗೆಯೇ ಮುಂದುವರಿಸಲಿ ಎಂದು ನಾವೆಲ್ಲರೂ ಹಾರೈಸೋಣ. ಓಕೆ, ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೇರವಾಗಿ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಸಾಮಾನ್ಯವಾಗಿ ಈಗ ಇತ್ತೀಚಿನ ದಿನದಲ್ಲಿ ಮನೆಯ ಪ್ರಮುಖವಾದಂತಹ ಅಂಶ ಹೊರಗಿನ ಭಾಗಕ್ಕೆ ನಾವು ಜಾಸ್ತಿ ಫೋಕಸ್ ಆಗ್ತೀವಿ. ಅಂದರೆ ಮನೆಯ ಚಿಕ್ಕ ಉದ್ಯಾನವನ ಮಾಡ್ಕೊಳ್ಳೋದು ಅಥವಾ ಲಾನ್ ಮಾಡ್ಕೊಳ್ಳೋದು, ಚಿಕ್ಕ ಚಿಕ್ಕ ಪಾಟ್ಗಳನ್ನು ನೆಟ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸ್ತೀವಿ. ಜನರ ಪ್ರಕಾರ ಏನಂದರೆ ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದು ಅಂತ. ಆದರೆ ಈ ಉದ್ಯಾನವನವನ್ನು ಮಾಡುವಾಗ ನಾವು ಯಾವೆಲ್ಲ ರೀತಿ ಗಮನ ಹರಿಸಬೇಕಾಗತ್ತೆ ಮತ್ತು ಯಾವೆಲ್ಲ ಗಿಡಗಳು ಒಳ್ಳೆಯದಲ್ಲ ಅಂತ ಹೇಳ್ತೀರಾ? ಈಗ ನೋಡ್ರಿ, ಇವತ್ತು ಏನು ಉದ್ಯಾನದ ಬಗ್ಗೆ ನಾವು ಹೇಳಿದಾಗ ನನ್ನ ಸರಳ ವಸ್ತುವಿನಲ್ಲಿ ವಾತಾವರಣ ಜೊತೆ ಸಾಮರಸ್ಯವಾಗಿ ಮಾಡುವ ಒಂದು ಕಲೆ ಅಂತ ತಿಳ್ಕೊಂಡಂಥದ್ದು. ಇವತ್ತು ವಾತಾವರಣ ಅಂದಾಗ ಈ ಒಂದು ಗ್ರೀನರಿ ಆಗಲಿ ಇದನ್ನಾಗಲಿ ಎಷ್ಟು ಒಂದು ಇರುತ್ತೆ, ಮನುಷ್ಯನ ಉಲ್ಲಾಸಮಯವಾದಂಥ ವಾತಾವರಣ ಅವ್ನಿಗೆ ಗೊತ್ತಲ್ಲ ಅಂತ ಅವನು ಚೈತನ್ಯಗೊಳ್ತಾನೆ. ಇದಕ್ಕೆ ನಾನು ಸಣ್ಣ ಎಕ್ಸಾಂಪಲ್ ಹೇಳಬೇಕಂತಂದರೆ, ಇವತ್ತೊಂದು ಹಳ್ಳಿಯಲ್ಲಿ ಏನವರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಎಷ್ಟೊಂದು ಹೆಲ್ದಿಯಾಗಿರ್ತಾರೆ. ಅವ್ರಿಗೆ ನಾವು ಕಂಪ್ಯಾರಿಟಿವ್ ಮಾಡಿದರೆ ಈ ಪ್ಯಾಟಿಯಲ್ಲಿದ್ದಂಥ ಜನಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಅವ್ರು ಮಾಡುವಂಥ ಕೆಲಸ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಒಂದೇ ರೀಸನ್ ಹೇಳ್ಬೋದು. ಇವತ್ತು ವಾಸ್ತು ಅಂದರೆ ಬರೀ ಮನೆಗೆ ಮತ್ತು ಉದ್ಯೋಗ ಸ್ಥಳ ವಾಸ್ತು ಮಾಡಿಬಿಟ್ರೆ ಆಗಲ್ಲ. ವಾಸ್ತುನ ಜೊತೆ ಪರ್ಸನಲಿ ವಾಸ್ತುನು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ವಾಸ್ತು ಅನ್ನೋದು ಭಾಳ ಜರೂರಿ ಐತೆ ಅನ್ನೋದಕ್ಕೆ ಇಲ್ಲಿ ಏನಾಗುತ್ತೆ, ಆ ಒಂದು ವಾತಾವರಣ ಏನೊಂದು ಗ್ರೀನರಿ, ನೀವೇನು ಒಂದು ಕ್ವಶನ್ ಕೇಳಿದ್ರಿ, ಇದೊಂದು ಮನೆಯ ಮುಂದೆ ಗಿಡಗಳನ್ನು ಮಾಡಿಕೊಂಡು ಒಂದೇನೋ ಒಂದು ಗಾರ್ಡನ್ ಮಾಡ್ಕೋತಾರೆ ಅಂತ ಅನ್ನೋದು. ಇದೇ ಹಳ್ಳಿಯಲ್ಲಿ ಆ ಒಂದು ವಾತಾವರಣದಲ್ಲಿ ಪೂರಾ ಗ್ರೀನರಿ ಒಳಗೆ ಆ ಒಂದು ಏನೊಂದು ಪಾಸಿಟಿವ್ ಇಫೆಕ್ಟು, ಪಾಸಿಟಿವ್ ಧನಾತ್ಮಕ ಶಕ್ತಿಯ ಒಂದು ಅವನು ಡೈಲಿ ತಗೋತ ಹೋಗಿ ಅಂಥ ಒಂದು ಸ್ಟ್ರಾಂಗ್ ತನ ಅವನಲ್ಲಿ ಬಂದಿರುತ್ತೆ. ಅದೇ ನಾವು ಇಲ್ಲಿ ಪ್ಯಾಟಿಯಲ್ಲಿದ್ದವ್ರಿಗೆ ಆ ಒಂದು ವಾತಾವರಣ ನೋಡಲಿಕ್ಕೆ ಸಿಗಲ್ಲ.
ಸಿಕ್ಕರೂ ಭಾಳ ದುರ್ಲಭ ಅದು. ಇಲ್ಲಾಂದ್ರೆ ನಾವು ಯಾವಾಗ ಒಂದು ತಿಂಗಳಿಗೆ ಒಂದು ಸಲ ಪಿಕ್ನಿಕ್ ಅಂತ ಹೋಗಿ ನೋಡ್ಕೊಂಬರ್ಬೇಕಾಗತ್ತೆ. ಅದನ್ನು ಬಿಟ್ಟರೆ ಮತ್ತೆ ಸಾಧ್ಯ ಇಲ್ಲ. ಇನ್ನು ಏನೋ ಈಗ ಇತ್ತಿತ್ತಲಾಗಿ ಮತ್ತೆ ಇವತ್ತು ಮನೆ ಕಟ್ಟಿದಾಗ ಈ ಗಾರ್ಡನಿಗೆ ಇದಕ್ಕೆ ಭಾಳ ಮಾತು ಕೊಡ್ತಾ ಇದ್ದಾರೆ. ಇದು ಎಷ್ಟು ಮಾತು ನಾವು ಕೊಡ್ತೀವಿ, ಆ ಒಂದು ಗ್ರೀನರಿನ ನಾವು ಪರಿಸರನ ಮಾಡ್ಕೋತೀವಿ, ಅದು ಮನುಷ್ಯನಿಗೆ ಸಾಕಷ್ಟು ಖುಷಿ ಕೊಡುವಂಥದ್ದು. ಇದರಲ್ಲಿ ಎರಡು ಮಾತಿಲ್ಲ. ಇನ್ನು ಬರುತ್ತೆ ಯಾವ ರೀತಿ ಗಿಡಗಳು ಯಾವ್ಯಾವ ರೀತಿ ಇರಬೇಕಂತ ಅನ್ನೋದಕ್ಕೆ. ಇಲ್ಲಿ ನನ್ನ ಒಂದು ಇದರೊಳಗೆ ನನ್ನ ಒಂದು ವೈಜ್ಞಾನಿಕವಾಗಿ ಹೇಳಬೇಕಂತಂದರೆ, ಇವತ್ತೊಂದು ಗುಲಾಬಿ ಒಂದು ಏನೋ ಒಂದು ಗಿಡ ಇರುತ್ತೆ. ಗುಲಾಬಿ ಹೂವಿನ ಒಂದು ಗಿಡವನ್ನು, ಅದೇನು ಗುಲಾಬಿ ಹೂವು ನಮಗೆ ಒಳ್ಳೆಯ ಗಿಡವನ್ನು ಕೊಡುವಂಥದ್ದು, ಒಳ್ಳೆಯ ಹೂವನ್ನು ಕೊಡುವಂಥದ್ದು. ಆದರೆ ಆ ಗಿಡ ಅದರಲ್ಲಿ ಏನು ಮುಳ್ಳುಗಳಿರುತ್ತಲ್ಲ, ಅದು ಒಂದು ನೆಗೆಟಿವ್ ಎರೋಸ್ ಬರುವಂಥ ಒಂದು ಕೆಲಸವನ್ನು ಮಾಡುತ್ತದು. ಅಂದರೆ ಆ ನೆಗೆಟಿವ್ ಹಿಟ್ ಹೊಡೆಯುವಂಥದ್ದು. ಅಂಥವು ಹಚ್ಚಬೇಡ ಅಂತ ಹೇಳೋದಲ್ಲ. ಯಾಕಂದ್ರೆ ನಾಳೆ ಒಂದು ಗುಲಾಬಿ ಅನ್ನೋದು ಅದು ಮತ್ತು ಅದನ್ನು ಇಟ್ಕೊಂಡ್ಬಿಟ್ರೆ ಅಥವಾ ದೇವ್ರಿಗೆ ಏರಿಸಿದ್ರೆ ಅಂತ ಎಷ್ಟು ಖುಷಿ ಕೊಡುವಂಥದ್ದು. ಅದನ್ನೇ ಆ ಮನೆಯ ಬಾಗಿಲ ಹತ್ತಿರ ಆಗಲಿ, ಮನೆಯ ಮುಖ್ಯ ದ್ವಾರದ ಎದುರುಗಡೆ ಆಗಲಿ, ಅಥವಾ ಏನೋ ಒಂದು ಬೆಡ್ರೂಮು ಒಂದು ಹಾಲದ ಕಿಟಕಿ ಹತ್ತಿರ ಆಗಲಿ, ಅವು ಸ್ವಲ್ಪ ಅಲ್ಲಿ ಅವಾಯ್ಡ್ ಮಾಡಿಬಿಟ್ಟು ಸಮ್ ಡಿಸ್ಟೆನ್ಸ್ ಮೇಲೆ ಇತ್ತಂತಂದರೆ ಅದರ ಇಂಪ್ಯಾಕ್ಟ್ ಕಡಿಮೆ ಅನಿಸ್ಬೋದು. ಅಂದರೆ ಇವತ್ತು ಏನು ಒಂದು ಮುಳ್ಳು ಟೈಪ್ ಈ ಕ್ಯಾಕ್ಟಸ್ ಅಂತ ಬರುತ್ತೆ, ಅದು ಸ್ವಲ್ಪ ಮುಳ್ಳಿನ ಒಂದು ಇದು ಅಂತ. ಇವು ಯಾವ ಮುಳ್ಳಿನ ಟೈಪ್ ಒಂದು ಇದು ಇರುತ್ತಲ್ಲ, ಸಾಧ್ಯದಷ್ಟು ಅಂಥ ಗಿಡಗಳನ್ನು ನಾವು ಕಡಿಮೆ ಮಾಡಬೇಕು. ಆಮೇಲೆ ಉಳ್ಕಿದ್ದಲ್ಲಿ ಈ ಗ್ರೀನರಿ ಆಗಲಿ, ಇಂಡಿಪೆಂಡೆಂಟ್ ಬೆಳೆಯುವಂಥದ್ದಾಗಲಿ, ಅಂಥವು ಇದ್ದಾಗ ಯಾವುದೇ ರೀತಿ ತೊಂದರೆ ಅಲ್ಲ. ಅದರಿಂದ ನಾವು ಇನ್ನೂ ಪಾಸಿಟಿವ್ ಇಫೆಕ್ಟನ್ನು ಪಡಿತೀವಿ, ಹೊರತು ನೆಗೆಟಿವ್ ಇಫೆಕ್ಟ್ ಅನ್ನೋಂಥದ್ದಲ್ಲ. ಎಷ್ಟು ಗ್ರೀನರಿನ ನಾವು ನೋಡ್ತೀವಿ, ನಮ್ಗೆ ಗೊತ್ತಲ್ಲ ಅಂತ ಉಲ್ಲಾಸಮಯ ವಾತಾವರಣ ಬರುತ್ತೆ. ಎದಕ್ಕಂದ್ರೆ ಆ ಗ್ರೀನರಿ ಜಾಸ್ತಿ ಇದ್ದಲ್ಲಿ ಆ ಪಾಸಿಟಿವ್ ಒಂದು ಇಫೆಕ್ಟು ಜಾಸ್ತಿ ಇರುತ್ತೆ. ಆ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿನ ನಾವು ತಗೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಚಕ್ರಗಳು ಚಾರ್ಜ್ ಆಗಿ ಅದು ಒಂದು ಖುಷಿ ವಾತಾವರಣನ ನಿರ್ಮಾಣ ಮಾಡಲಿಕ್ಕೆ ತಯಾರಾಗುತ್ತೆ. ಓಕೆ, ಈಗ ನಾವು ದೊಡ್ಡ ದೊಡ್ಡ ಮನೆಗಳನ್ನು ನಾವು ನೋಡಿದಾಗ ಒಂದೇ ಬಿಲ್ಡಿಂಗ್ ಯಾವ್ದಾದ್ರು ಕಟ್ಟಿದ್ರೆ ಅಲ್ಲಿ ಬಳ್ಳಿಗಳನ್ನು ಹಬ್ಬಿಸುವಂತಹದ್ದು ನಾವು ನೋಡಿದೀವಿ. ಕಂಪ್ಲೀಟ್ ಆಗಿ ಆ ಕಟ್ಟಡವನ್ನ ಬಳ್ಳಿಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ಇದರಿಂದ ಏನಾದರೂ ಪ್ರಯೋಜನ? ಈಗ ಒಂದು ಏನಾಗಿದೆ ಅಂದರೆ ಲ್ಯಾಂಡ್ಸ್ಕೇಪ್ ಅದೊಂದು ಸ್ಪೆಷಲ್. ಈಗ ಹೆಂಗೆ ಆರ್ಕಿಟೆಕ್ಚರು ಹಿಂಗೆ ಲ್ಯಾಂಡ್ಸ್ಕೇಪ್ದೊಳಗೂ ಅದೊಂದು ಜನ ಅದಕ್ಕೆ ಭಾಳ ಮಾತು ಕೊಡೋಕೆ ಸ್ಟಾರ್ಟ್ ಆಯಿತು. ಅದ್ರದ್ದು ಒಂದು ಎಕ್ಸ್ಪರ್ಟೈಸ್ ಮಂದಿ ಬರಾಕತ್ತರು. ಅವ್ರು ಏನು ಮಾಡತ್ತಂತಂದರೆ, ಅದು ಒಂದು ದೂರಿಂದ ನೋಡಿದಾಗ ಒಂದು ಇಂಪ್ಯಾಕ್ಟು, ಒಂದು ಬಿಲ್ಡಿಂಗಿಗೆ ಲುಕ್ ಬರಬೇಕು ಅನ್ನೋಷ್ಟು ಮಟ್ಟಿಗೆ ಹೋಗಿ ಆ ಬಳ್ಳಿಗಳನ್ನು ಅವರು ಒಂದೊಂದು ಫ್ಲೋರ್ ವೈಸು ಹಾಕ್ಕೊಳ್ಲಿಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದರು. ಅಂದರೆ ಒಂದು ಏನಪ್ಪ ಅಂದ್ರೆ ದೂರಿಂದ ನೋಡಿಬಿಟ್ರೆ ಆ ಬಿಲ್ಡಿಂಗ್ ಇಟ್ ಸೆಲ್ಫ್ ಇಸ್ ಲುಕ್ಸ್ ವೆರಿ ನೈಸ್, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವಾಗ ಬಳ್ಳಿ ಅಂತ ಬರುತ್ತೆ, ಆ ಬಳ್ಳಿ ಅಂತ ಬಂದಾಗ ಬಳ್ಳಿಯನ್ನು ಏನು ಈಗ ಮನೆಗಳಿಗೆ ಇವನ್ ಬಂಗ್ಲೋ ಕಟ್ಟಿದಾಗಲಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದಾಗಲಿ ಈಗ ಜಾಸ್ತಿ ಉಪಯೋಗ ಮಾಡ್ತಾಯಿದ್ದಾರೆ. ಈಗ ಆ ಬಳ್ಳಿಯನ್ನು ಏನು ಮನೆ ಮುಂದೊಂದು ಚಪ್ಪರಾಗಲಿ ಈಗ ಮಾಡುವಂಥದ್ದು ಸಹಜ. ಚಪ್ಪರ ಜೊತೆ ಮತ್ತು ಬಿಲ್ಡಿಂಗಕ್ಕೆ ಹತ್ತಿ ಆ ಬಳ್ಳಿಯನ್ನು ಬೆಳೆಸುವಂಥದ್ದು ಒಂದು ಗ್ರೀನರಿ ಏನೋ ಲುಕ್ ಬರುತ್ತೆ ಅಂತ ತಿಳ್ಕೊಂಡು ನನ್ನ ಒಂದು ಸರಳ ವಾಸ್ತುವಿನ ಒಂದು ಏನು ಆವಿಷ್ಕಾರನ ಮಾಡಿದ್ದೇನೆ, ಇದರಲ್ಲಿ ಸಹಿತ ನಾನು ಭಾಳ ಡೆಪ್ತಾಗಿ ಹೋಗಿದ್ದಿದೆ. ಈ ಬಳ್ಳಿಗಳನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ಬಳ್ಳಿಗಳನ್ನು ಎಂದೂ ಐತಲ್ಲ ಮನೆಯ ಮುಂದ್ಗಡೆ ಆಗಲಿ ಸಮ್ ಡಿಸ್ಟೆನ್ಸ್ ಮ್ಯಾಗ ಅದು ಹೂವು ಕೊಡುತ್ತೆ, ಮಲ್ಲಿಗೆ ಹೂವು ಕೊಡುತ್ತೆ ಅಂದ್ರೆ ಅದು ಆ ಮನೆ ಹತ್ತಿರ ಬೇಡ, ಸಮ್ ಡಿಸ್ಟೆನ್ಸ್ ಮ್ಯಾಗ ಇರಬೇಕಷ್ಟೇ. ಅದನ್ನೇ ಬಿಟ್ಟು ಮನೆಗೆ ನಾವು ಅದನ್ನು ಬಳ್ಳಿಯನ್ನು ಬೆಳೆಸುವಂಥ, ಮನೆಗೆ ಹಚ್ಚಿ ಬೆಳೆಸುವಂಥದ್ದು ಅಥವಾ ಇವು ದೊಡ್ಡ ದೊಡ್ಡ ಬಿಲ್ಡಿಂಗ್ನಲ್ಲಿ ಏನು ಬಾಲ್ಕನಿಯಲ್ಲಿ ಮಾಡುವಂಥದ್ದು ಅದನ್ನು ಅವಾಯ್ಡ್ ಮಾಡಬೇಕಂತದ್ದು. ಯಾಕಂತ ನೀವೇನು ಕೇಳಿದ್ರಂದರೆ, ಅದು ನೋಡಿ ಬಳ್ಳಿ ಅಂದರೆ ಅದಕ್ಕೆ ಸಪೋರ್ಟ್ ಆಗಬೇಕಾಗತ್ತೆ. ಸಪೋರ್ಟ್ ಇದ್ದಾಗ ಅದು ಮೇಲೆ ಹೋಗಲಿಕ್ಕೆ ಸಾಧ್ಯ ಐತಿ, ಇಲ್ಲಾಂದ್ರೆ ಮತ್ತೆ ಕೆಳಗಡೆ ಬೀಳ್ತೈತಿ. ಇವತ್ತು ಎಷ್ಟು ಸೈನ್ಸ್ ವಿಚಿತ್ರ ಇದೆ ಅಂತಂದರೆ, ಆ ಬಳ್ಳಿ ಏನು ಒಂದು ಸಪೋರ್ಟ್ ಅನ್ನೋದು ಬೇಕಲ್ಲ, ಅದು ಇಂಡಿಪೆಂಡೆಂಟ್ ಅಂದರೆ ಇನ್ನೊಬ್ಬನ ಸಪೋರ್ಟ್ ಬೇಕಂದಂಗೆ ಸೇಮ್ ಅದರ್ ಟೈಪ್ ಆಫ್ ಎನರ್ಜಿ ಫ್ಲೋ ಸ್ಟಾರ್ಟ್ ಆಗತ್ತೆ. ಅಂದರೆ ಸಪೋರ್ಟಿಂಗ್ ಎನರ್ಜಿ ನನಗೆ ಬೇಕು, ಸಪೋರ್ಟ್ ಬೇಕು ಅನ್ನೋಂಥದ್ದು. ಇನ್ನು ಅಲ್ಲಿ ಸುತ್ತಮುತ್ತ ಯಾರು ಇರ್ತಾರಲ್ಲ ಅದೇ ಎನರ್ಜಿ ಫ್ಲೋ ಆಗೋತದಾಗ ಹೀ ಆಲ್ಸೋ ವಾಂಟ್ಸ್ ಸಪೋರ್ಟ್. ಅಂದರೆ ಇಂಡಿಪೆಂಡೆಂಟ್ ಅವ್ನು ಗ್ರೋತ್ ಆಗಲಿಕ್ಕೆ ತೊಂದರೆ ಆಗುವಂಥ ಚಾನ್ಸ್ ಬರುತ್ತೆ. ಅದೇ ಸಪೋರ್ಟೇ ಬೇಕಾಗತ್ತೆ ಅನ್ನೋದಕ್ಕೆ. ಅದಕ್ಕೆ ಇವನ್ನ ಬಳ್ಳಿಗಳು ಏನಿರ್ತಾವಲ್ಲ ಅದನ್ನು ಅವಾಯ್ಡ್ ಮಾಡಬೇಕು. ಇದು ಗೊತ್ತಲ್ಲ ಅಂತ ನಡೆಯುವಂಥ ಕ್ರಿಯೆ ಆಗುತ್ತೆ. ಆ ಕ್ರಿಯೆ ಮನುಷ್ಯನ ಮೇಲೆ ಪ್ರಭಾವ ಬಿದ್ದು, ಇಲ್ಲಪ್ಪ ನನಗೆ ಏನೇ ಕೆಲಸ ಮಾಡ್ಬೇಕಾದ್ರೆ ಅವ್ನು ಕೇಳ್ಬೇಕು ಸಪೋರ್ಟ್, ಇವ್ನು ಕೇಳ್ಬೇಕು ಅನ್ನೋಷ್ಟು ಇಂಡಿಪೆಂಡೆಂಟು ಅವನು ಡಿಸಿಷನ್ ತೊಗೊಳ್ಳಿಕ್ಕೆ ಅದು ತೊಂದರೆ ಆಗಲಿಕ್ಕೆ ಕಾರಣವಾಗುತ್ತೆ. ಇದೇ ಬಳ್ಳಿ ಅಂತ ಅನ್ನೋದು. ಓಕೆ, ಇತ್ತೀಚಿನ ದಿನದಲ್ಲಿ ನಾವು ಅತಿ ಹೆಚ್ಚಾಗಿ ನೋಡೋದಾದರೆ ಮನಿ ಪ್ಲ್ಯಾಂಟ್ಗಳ ಬಗ್ಗೆ ನಾವು ನೋಡ್ತೀವಿ. ಪ್ರತಿಯೊಬ್ಬರೂ ಕೂಡ ಮನಿ ಪ್ಲ್ಯಾಂಟ್ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಏನು ಹೇಳ್ತಾರೆ ಅಂದರೆ, ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ಮನೆಗೆ ಸಂಪತ್ತು ಬರುತ್ತೆ, ಅಷ್ಟು ಚೆನ್ನಾಗಿ ದುಡ್ಡು ಬೆಳೆಯುತ್ತೆ, ಅಭಿವೃದ್ಧಿ ಹೊಂದುತ್ತೀವಿ ಅಂತ. ನಿಜವಾಗಿಯೂ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಈ ಮನಿ ಪ್ಲ್ಯಾಂಟಿಂದ ಅಷ್ಟೊಂದು ಉಪಯೋಗ ಇದೆಯಾ? ಈಗ ನೀವೇನೊಂದು ಮಾತನ್ನು ಕೇಳಿದ್ರಿ, ನಾನೊಂದು ಮನೆಗೆ ಹೋಗಿದ್ದೆ, ಸಾಕಷ್ಟು ಮನಿ ಪ್ಲ್ಯಾಂಟ್ ಹಚ್ಚಿದ್ರು, ಸಾಕಷ್ಟು ಬೆಳೆದು ಬಿಟ್ಟಿತ್ತು. ಅದು ನಾನೊಂದು ಮನಿ ನೋಡಿ ಪ್ರಿಡಿಕ್ಷನ್ ಮಾಡಿದ್ದೆ, ನೀವು ಪೂರಾ ಫೈನಾನ್ಷಿಯಲಿ ಲಾಸ್ ಅದಿರಿ, ಮೈನಸ್ದಲ್ಲಿದ್ದೀರಿ, ನಿಮ್ಮದು ಸಾಲ ಹೆಚ್ಚಿಗೆ ಕುಂತಿದೆ ಅಂತ ತಿಳ್ಕೊಂಡಂತ. ಅಂದರೆ ಇಲ್ಲಿ ನೋಡಿ, ಅವರು ಮನಿ ಪ್ಲ್ಯಾಂಟೇನೋ ಹಚ್ಚಿದ್ದಾರೆ, ಸಾಕಷ್ಟು ಬೆಳೆದಿದೆ ಅದು. ಮತ್ತು ಆ ಬೆಳೆದಿದ್ದು ನೋಡಿದರೆ ನೀವೊಂದು ಹೇಳುವಂಥ ಕಾರಣ, ಜನ ತಿಳ್ಕೊಳ್ಳುವಂಥ ಕಾರಣಕ್ಕಂದ್ರೆ ಅವ್ರ ಕಡೆ ಸಾಕಷ್ಟು ಹಣ ಇರಬೇಕಾಗಿತ್ತು. ಇರಲಿಲ್ಲ ಅಲ್ಲೇ, ಇರಲಿಲ್ಲ. ಇಲ್ಲ ನೀವೇನು ಹೇಳೋದು ಕರೆಕ್ಟ್ ಗುರೂಜಿ, ನಮ್ದೇನು ಸಾಲ ಆಗಿದೆ, ಬ್ಯಾಂಕಿಂದ ಲೋನ್ ತುಂಬೋದು ಕಠಿಣ ಆಗ್ತಾಯಿದೆ ಅನ್ನೋಂಥ ಮಾತನ್ನು ಅವ್ರು ವ್ಯಕ್ತಪಡಿಸಿದ್ರು. ಮತ್ತು ಇನ್ನು ಇದಕ್ಕೆ ಅಟ್ಯಾಚ್ ಮಾಡಿದರೆ,
ಈ ಬಳ್ಳಿ ಎಲ್ಲ ಹಚ್ಚಿಬಿಟ್ಟಿದ್ರು ಸಾಕಷ್ಟು. ಅಂದರೆ ಒಂದು ಆಶೆ ಮನೋಭಾವನೆ ಇಟ್ಕೊಂಡು ಅಂತಾರಲ್ಲ, ಯಾರೋ ಹೇಳಿದ್ರಪ್ಪ, ನಾನು ಅವ್ರು ಕೇಳ್ಕೊಂಡು ಬಾಟ್ಲಿಯಲ್ಲಿ ಇಟ್ಟು ಒಂದು ಕುಂಡ್ಲಿಯಲ್ಲಿ ಹಚ್ಚಿ ಸಾಕಷ್ಟು ಬೆಳೆಸ್ಲಿಕ್ಕೆ ಹೋಗಿದ್ರು. ನಂದೇ ಮೊದಲು ಅದನ್ನು ತೆಗೀರಿ ಅಂತ ಹೇಳಿದೆ ನಾನು. ಅವರು ಏನು ರೀ ಗುರೂಜಿ, ನಾವು ಎಷ್ಟು ಮಂದಿ ಕೇಳಿದ್ರು ಇದು ಎಷ್ಟು ಒಳ್ಳೇದು ಬೆಳಿತೈತೆ ಅಷ್ಟು ಹಣ ಬಂದತ್ತೆ, ಮತ್ತು ಇದು ಭಾಳ ಒಳ್ಳೆ ಬೆಳೆಸಿದಿರಿ, ನಿಮ್ಗೆ ಎಷ್ಟು ನಿಮ್ಮ ಕಡೆ ಹಣ ಐತೆ ಅದನ್ನು ಹೇಳ್ರಲ್ಲ ನನಗೆ ಅಂತ ಹೇಳಿದ್ದೀನಿ. ನಗಾಕತ್ತರು. ಇಲ್ಲಿ ವೈಜ್ಞಾನಿಕ ಕಾರಣ ಏನೈತೆ ಅಂದರೆ, ನಾನು ಹೇಳಿದೆ ಒಂದು ಮಾತನ್ನು, ಆ ಬಳ್ಳಿ ಅನ್ನೋದು ಸಪೋರ್ಟ್ ಆಗಬೇಕು, ಅಂದರೆ ದಾರ ಕಟ್ಟಿದ ಮುಂದೆ ಹೋಗುವಂಥದ್ದು. ಇಲ್ಲಾಂದ್ರೆ ಹಂಗೆ ಬೆಳ್ಕೋತ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಾಂದ್ರೆ ಕೆಳಗೆ ಬಿದ್ದು ಬಿಡುತ್ತೆ. ಸೇಮ್ ಆ ಮನುಷ್ಯನಿಗೆ ಅದೇ ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಹೊರಗಡೆ ಬಳ್ಳಿ ಬೆಳೆಸೋದು ಬೇರೆ, ಅದಕ್ಕಿಂತ ಇದು ವರ್ಸ್ಟ್. ಇದು ಮನೆಯಲ್ಲಿ ಈ ಮನಿ ಪ್ಲ್ಯಾಂಟ್ ಟೈಪ್ ನಾವು ಏನು ಬಳ್ಳಿಗಳನ್ನು ಬೆಳೆಸ್ತೀವಿ, ಅದು ಇನ್ನಷ್ಟು ಡೇ ಟು ಡೇ ಐತಲ್ಲ ಅವನ ಮೇಲೆ ಹೆಚ್ಚಿನ ಪ್ರಭಾವನ ಬೀರುತ್ತೆ. ಯಾಕಂದರೆ ಅಟ್ಲೀಸ್ಟ್ ಹೊರಗಡೆ ಇದ್ದಾಗ ಬಾಗಿಲ ಹಾಕ್ಕೊಂಡು ಮಲ್ಕೊಳ್ತಾನೆ, ಅದೊಂದು ಮಾತು ಬೇರೆ. ಇನ್ನು ಬಾಗಿಲ ಹಾಕ್ಕೊಂಡು ಮಲ್ಕೊಂಡಾಗೂ ಸಹಿತ ಮನೆಯಲ್ಲಿ ಸಹಿತ ಅದೇ ಫ್ಲೋ ಇದ್ದಾಗ ಪ್ರತಿನಿತ್ಯ ಪ್ರತಿ ಅವರ್ಸು ಸೆಕೆಂಡ್ಸ್ ಮೇಲೆ ಮ್ಯಾಗೆ ಆ ಎಫೆಕ್ಟ್ ಬೀಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇದು ವೈಜ್ಞಾನಿಕ ಹಿನ್ನೆಲೆ ಏನೈತೆ ಅಂದರೆ, ನಿಮಗೇನೋ ಒಂದು ಯಾರೋ ಒಬ್ಬರು ತಿಳ್ಕೊಂಡಿದ್ದಾರೆ, ಬರೆದಿದ್ದಾರೆ, ಆ ಬರೆದ ಕೂಡ ಇದನ್ನು ನಿಮಗೆ ನಾನು ಹೇಳೋದು ಬೇಕಾಗಿಲ್ಲ. ನಾನು ಚಿಕ್ಕ ಮಗು ಇದ್ದಾಗ ಇದನ್ನು ನಮ್ಮ ತಾಯಿಗೆ ನಾನು ತಂದು ಹಚ್ಚಿದ್ದು, ನನ್ನ ಕೈಯಾರ ಹಚ್ಚಿದ್ದಿದೆ. ಇವತ್ತು ಒಂದು ವೈಜ್ಞಾನಿಕವಾಗಿ ನಾನು ಸ್ಟಡಿ ಮಾಡಿದಾಗ ಇದೊಂದು ನನಗೊಂದು ದೇವರು ಕೊಟ್ಟ ದೇಣಿಗೆ ಅಂತ ನಾನು ಸರಳವಾಸ್ತು ಅಂತ ಹೇಳಬೇಕು. ಯಾಕಂದರೆ ಸಾವಿರಾರು ಜನಗಳನ್ನು ತೊಂದರೆ ಮೂಲಕ ಹೊರಗೆ ಬರ್ಸಿದ್ದೇನೆ. ಇದನ್ನು ಪ್ರತಿಯೊಂದು ನಾನು ಇನ್ನರ್ ಡೆಪ್ತ್ನಲ್ಲಿ ಹೋಗಿದ್ದೇನೆ. ಅಂದರೆ ಮನೆಯಲ್ಲಿ ಯಾವ್ಯಾವ ರೀತಿ ಒಂದೊಂದು ವಸ್ತು ಯಾವ ರೀತಿ ಪರಿಣಾಮ ಬೀರುತ್ತಂತ ಅನ್ನೋದಕ್ಕೆ. ಅದಕ್ಕೆ ಮನಿ ಪ್ಲ್ಯಾಂಟು ಇನ್ಯಾರು ಹಚ್ಚಿದ್ರು ಸಹಿತ ಸಾಧ್ಯದಷ್ಟು ಮನೆಯಲ್ಲಿ ಇಡಬೇಡ್ರಿ. ನಿಮ್ಗೆ ಅದು ಶಾಕ್ ಇತ್ತಂತಂದರೆ ಅದು ಸ್ವಲ್ಪ ಮನೆ ಬಿಟ್ಟು ಹೊರಗಡೆ ಇಟ್ಟು ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಮನೆಗಡೆ ಬೇಡ, ಒಳಗಡೆ ಬೇಡ ಅಂತ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಒಂದು ವೇಳೆ ವಾಸ್ತುವಿನ ಸೇವೆಯನ್ನು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ: 9448286755 ಅಥವಾ 756. ವೆಬ್ಸೈಟ್ ಮೂಲಕ ಕೂಡ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು. www.saralvastu.com. ಇಲ್ಲಿಗೆ ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ತಕ್ಕ ಹಾಗೆ ಯಾವ ದಿಕ್ಕು ಶುಭ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆಯಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸರಳ ವಾಸ್ತು ಮುಂದುವರಿಯುತ್ತೆ.